ವೆಲ್ಕಮ್ ಬ್ಯಾಕ್. ದೇಶದಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ನಡೀತಾ ಇದೆ. ಲಕ್ಷ ಮತದಾರರಿಗೆ ವೋಟರ್ ಲಿಸ್ಟ್ನಿಂದ ಕೋಕ್ ಕೊಡಲಾಗ್ತಾ ಇದೆ. ಎಸ್ಐಆರ್ ಪ್ರಕ್ರಿಯೆ ತಮಿಳುನಾಡಲ್ಲಿ ಹಲ್ಚಲನ್ನ ಸೃಷ್ಟಿ ಮಾಡಿದೆ. ಈ ರಿಪೋರ್ಟ್ ಕಾಲಕಾಲಕ್ಕೆ ಎಲ್ಲವೂ ಬದಲಾಗಬೇಕು, ಇಲ್ಲದಿದ್ರೆ ವ್ಯವಸ್ಥೆ ಹಳಿ ತಪ್ಪುತ್ತೆ. ಭಾರತದ ಚುನಾವಣಾ ವ್ಯವಸ್ಥೆಯಲ್ಲಿ ಕಾಲಕಾಲಕ್ಕೆ ಫಿಲ್ಟರ್ ಕೂಡ ಮಾಡಬೇಕು. ಅದೇ ಕಾರಣಕ್ಕೆ ಮೋದಿ ಸರ್ಕಾರ ಎಸ್ಐಆರ್ ಆರಂಭಿಸಿದೆ. ಕಳೆದ ತಿಂಗಳು ಪಶ್ಚಿಮ ಬಂಗಾಳದಲ್ಲಿ ಭರ್ಜರಿ ಸರ್ಜರಿ ಮಾಡಲಾಗಿತ್ತು. ಇದೀಗ ತಮಿಳುನಾಡಿನ ಸರದಿ ಬಂದಿದೆ. ತಮಿಳುನಾಡು ಮತಪಟ್ಟಿಯಿಂದ 97 ಲಕ್ಷ ಹೆಸರು ಕಡಿತ. ವೋಟರ್ ಲಿಸ್ಟ್ನಲ್ಲಿ ಬರೋಬ್ಬರಿ 15.2% ಕುಸಿತ. ತಮಿಳುನಾಡು ಚುನಾವಣಾ ಆಯೋಗವು ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಪೂರ್ಣಗೊಳಿಸಿದೆ. 6,41,00,000 ಮತದಾರರ ಪೈಕಿ ಬರೋಬ್ಬರಿ 97,40,000 ಹೆಸರುಗಳನ್ನು ಕರಡು ಪಟ್ಟಿಯಿಂದ ಕೈಬಿಡಲಾಗಿದೆ. ಈ ಮೂಲಕ ರಾಜ್ಯದ ಒಟ್ಟು ಮತದಾರರ ಸಂಖ್ಯೆಯಲ್ಲಿ 15.2% ಇಳಿಕೆಯಾಗಿದ್ದು ಮತದಾರರ ಸಂಖ್ಯೆ 5,40,00,000 ತಲುಪಿದೆ. ಎಸ್ಐಆರ್ ಭರ್ಜರಿ ಸರ್ಜರಿ. ಬರೋಬ್ಬರಿ 53 ಲಕ್ಷ ಜನ ಬೇರೆಡೆ ವಲಸೆ ಹೋಗಿದ್ದಾರಂತೆ. 27 ಲಕ್ಷ ಜನರು ಮೃತಪಟ್ಟಿದ್ದಾರಂತೆ. ಅವರ ಹೆಸರು ತೆಗೆದುಹಾಕಲಾಗಿದೆ. 13,60,000 ಜನ ನಾಪತ್ತೆಯಾಗಿದ್ರೆ 3,98,000 ನಕಲಿ ಹೆಸರು ಪತ್ತೆಯಾಗಿದೆ. ಇತರ ಕಾರಣಗಳಿಂದ 16,400 ಜನಕ್ಕೆ ಗೇಟ್ ಪಾಸ್ ಕೊಡಲಾಗಿದೆ. ರಾಜಧಾನಿ ಚೆನ್ನೈನಲ್ಲಿ ಅತಿ ಹೆಚ್ಚು ಜನರಿಗೆ ಗೇಟ್ ಪಾಸ್ ಕೊಟ್ಟಿದ್ದಾರೆ. ಎಲೆಕ್ಷನ್ ಕಮಿಷನ್ ಶೇಕಡ 35.6% ಹೆಸರು ಕೈಬಿಟ್ಟಿದೆ. 40,04,000 ಮತದಾರರ ಪೈಕಿ 14,25,000 ಹೆಸರು ಕಡಿತ ಮಾಡಲಾಗಿದೆ. ಡಿಸಿಎಂ ಉದಯನಿಧಿ ಸ್ಟಾಲಿನ್ ಕ್ಷೇತ್ರ ಚಪಾಕ್ ತಿರುವಲ್ಲಿಕೇಣಿಯಲ್ಲಿ ಶೇಕಡ 37.2% ಹೆಸರು ತೆಗೆಯಲಾಗಿದೆ. ತಮಿಳುನಾಡಿನ ಚೆಂಗಲ್ಪಟ್ಟು, ತಿರುಪೂರ್, ಕೊಯಮತ್ತೂರ್, ಕಾಂಚೀಪುರಂ ಜಿಲ್ಲೆಗಳಲ್ಲೂ ಮತದಾರರ ಸಂಖ್ಯೆ ಇಳಿಕೆಯಾಗಿದೆ. ನುಸುಳುಕೋರರನ್ನು ರಕ್ಷಿಸಲು ಎಸ್ಐಆರ್ ವಿರೋಧ. टीएमसी विरुद्ध गुಡುಗಿದ प्रधानी मोदी. जिन घुसपैठियों ने बंगाल पर कब्जा करने की ठान रखी है वो टीएमसी को सबसे ज्यादा प्यारे लगते हैं. यही टीएमसी का असली चेहरा है. टीएमसी घुसपैठियों को बचाने के लिए ही बंगाल में एसआईआर का भी विरोध कर रही है. ದೇಶದಲ್ಲಿ ಎಸ್ಐಆರ್ ಸಮರ ಶುರುವಾಗಿದೆ. ನಕಲಿ ವೋಟರ್ಸ್ ಅನ್ನ ಕಿತ್ತೊಗೆಯುವ ಕೆಲಸ ಜೋರಾಗಿದೆ. ಈ ಕೆಲಸಕ್ಕೆ ವಿಪಕ್ಷಗಳಿಂದ ಭಾರಿ ವಿರೋಧ ವ್ಯಕ್ತವಾಗ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ದೇಶದಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ನಡೀತಾ ಇದೆ. ಲಕ್ಷ ಮತದಾರರಿಗೆ ವೋಟರ್ ಲಿಸ್ಟ್ನಿಂದ ಕೋಕ್ ಕೊಡಲಾಗ್ತಾ ಇದೆ. ಎಸ್ಐಆರ್ ಪ್ರಕ್ರಿಯೆ ತಮಿಳುನಾಡಲ್ಲಿ ಹಲ್ಚಲನ್ನ ಸೃಷ್ಟಿ ಮಾಡಿದೆ. ಈ ರಿಪೋರ್ಟ್ ಕಾಲಕಾಲಕ್ಕೆ ಎಲ್ಲವೂ ಬದಲಾಗಬೇಕು, ಇಲ್ಲದಿದ್ರೆ ವ್ಯವಸ್ಥೆ ಹಳಿ ತಪ್ಪುತ್ತೆ. ಭಾರತದ ಚುನಾವಣಾ ವ್ಯವಸ್ಥೆಯಲ್ಲಿ ಕಾಲಕಾಲಕ್ಕೆ ಫಿಲ್ಟರ್ ಕೂಡ ಮಾಡಬೇಕು. ಅದೇ ಕಾರಣಕ್ಕೆ ಮೋದಿ ಸರ್ಕಾರ ಎಸ್ಐಆರ್ ಆರಂಭಿಸಿದೆ. ಕಳೆದ ತಿಂಗಳು ಪಶ್ಚಿಮ ಬಂಗಾಳದಲ್ಲಿ ಭರ್ಜರಿ ಸರ್ಜರಿ ಮಾಡಲಾಗಿತ್ತು. ಇದೀಗ ತಮಿಳುನಾಡಿನ ಸರದಿ ಬಂದಿದೆ. ತಮಿಳುನಾಡು ಮತಪಟ್ಟಿಯಿಂದ 97 ಲಕ್ಷ ಹೆಸರು ಕಡಿತ. ವೋಟರ್ ಲಿಸ್ಟ್ನಲ್ಲಿ ಬರೋಬ್ಬರಿ 15.2% ಕುಸಿತ. ತಮಿಳುನಾಡು ಚುನಾವಣಾ ಆಯೋಗವು ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಪೂರ್ಣಗೊಳಿಸಿದೆ. 6,41,00,000 ಮತದಾರರ ಪೈಕಿ ಬರೋಬ್ಬರಿ 97,40,000 ಹೆಸರುಗಳನ್ನು ಕರಡು ಪಟ್ಟಿಯಿಂದ ಕೈಬಿಡಲಾಗಿದೆ. ಈ ಮೂಲಕ ರಾಜ್ಯದ ಒಟ್ಟು ಮತದಾರರ ಸಂಖ್ಯೆಯಲ್ಲಿ ಶೇಕಡ 15.2% ಇಳಿಕೆಯಾಗಿದ್ದು ಮತದಾರರ ಸಂಖ್ಯೆ 5,40,00,000 ತಲುಪಿದೆ. ಎಸ್ಐಆರ್ ಭರ್ಜರಿ ಸರ್ಜರಿ. ಬರೋಬ್ಬರಿ 53 ಲಕ್ಷ ಜನ ಬೇರೆಡೆ ವಲಸೆ ಹೋಗಿದ್ದಾರಂತೆ. 27 ಲಕ್ಷ ಜನರು ಮೃತಪಟ್ಟಿದ್ದಾರಂತೆ. ಅವರ ಹೆಸರು ತೆಗೆದುಹಾಕಲಾಗಿದೆ. 13,60,000 ಜನ ನಾಪತ್ತೆಯಾಗಿದ್ರೆ 3,98,000 ನಕಲಿ ಹೆಸರು ಪತ್ತೆಯಾಗಿದೆ. ಇತರ ಕಾರಣಗಳಿಂದ 16,400 ಜನಕ್ಕೆ ಗೇಟ್ ಪಾಸ್ ಕೊಡಲಾಗಿದೆ. ರಾಜಧಾನಿ ಚೆನ್ನೈನಲ್ಲಿ ಅತಿ ಹೆಚ್ಚು ಜನರಿಗೆ ಗೇಟ್ ಪಾಸ್ ಕೊಟ್ಟಿದ್ದಾರೆ. ಎಲೆಕ್ಷನ್ ಕಮಿಷನ್ ಶೇಕಡ 35.6% ಹೆಸರು ಕೈಬಿಟ್ಟಿದೆ. 40,04,000 ಮತದಾರರ ಪೈಕಿ 14,25,000 ಹೆಸರು ಕಡಿತ ಮಾಡಲಾಗಿದೆ. ಡಿಸಿಎಂ ಉದಯನಿಧಿ ಸ್ಟಾಲಿನ್ ಕ್ಷೇತ್ರ ಚಪಾಕ್ ತಿರುವಲ್ಲಿಕೇಣಿಯಲ್ಲಿ ಶೇಕಡ 37.2% ಹೆಸರು ತೆಗೆಯಲಾಗಿದೆ. ತಮಿಳುನಾಡಿನ ಚೆಂಗಲ್ಪಟ್ಟು, ತಿರುಪೂರ್, ಕೊಯಮತ್ತೂರ್, ಕಾಂಚೀಪುರಂ ಜಿಲ್ಲೆಗಳಲ್ಲೂ ಮತದಾರರ ಸಂಖ್ಯೆ ಇಳಿಕೆಯಾಗಿದೆ. ನುಸುಳುಕೋರರನ್ನು ರಕ್ಷಿಸಲು ಎಸ್ಐಆರ್ ವಿರೋಧ.
ಟಿಎಂಸಿ ವಿರುದ್ಧ ಗುಡುಗಿದ ಪ್ರಧಾನಿ ಮೋದಿ. जिन घुसपैठियों ने बंगाल पर कब्जा करने की ठान रखी है वो टीएमसी को सबसे ज्यादा प्यारे लगते हैं. यही टीएमसी का असली चेहरा है. टीएमसी घुसपैठियों को बचाने के लिए ही बंगाल में एसआईआर का भी विरोध कर रही है. ದೇಶದಲ್ಲಿ ಎಸ್ಐಆರ್ ಸಮರ ಶುರುವಾಗಿದೆ. ನಕಲಿ ವೋಟರ್ಸ್ ಅನ್ನ ಕಿತ್ತೊಗೆಯುವ ಕೆಲಸ ಜೋರಾಗಿದೆ. ಈ ಕೆಲಸಕ್ಕೆ ವಿಪಕ್ಷಗಳಿಂದ ಭಾರಿ ವಿರೋಧ ವ್ಯಕ್ತವಾಗ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ದೇಶದಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ನಡೀತಾ ಇದೆ. ಲಕ್ಷ ಲಕ್ಷ ಮತದಾರರಿಗೆ ವೋಟರ್ ಲಿಸ್ಟ್ನಿಂದ ಕೋಕ್ ಕೊಡಲಾಗ್ತಾ ಇದೆ. ಎಸ್ಐಆರ್ ಪ್ರಕ್ರಿಯೆ ತಮಿಳುನಾಡಲ್ಲಿ ಹಲ್ಚಲನ್ನ ಸೃಷ್ಟಿ ಮಾಡಿದೆ. ಈ ರಿಪೋರ್ಟ್ ಕಾಲಕಾಲಕ್ಕೆ ಎಲ್ಲವೂ ಬದಲಾಗಬೇಕು, ಇಲ್ಲದಿದ್ರೆ ವ್ಯವಸ್ಥೆ ಹಳಿ ತಪ್ಪುತ್ತೆ. ಭಾರತದ ಚುನಾವಣಾ ವ್ಯವಸ್ಥೆಯಲ್ಲಿ ಕಾಲಕಾಲಕ್ಕೆ ಫಿಲ್ಟರ್ ಕೂಡ ಮಾಡಬೇಕು. ಅದೇ ಕಾರಣಕ್ಕೆ ಮೋದಿ ಸರ್ಕಾರ ಎಸ್ಐಆರ್ ಆರಂಭಿಸಿದೆ. ಕಳೆದ ತಿಂಗಳು ಪಶ್ಚಿಮ ಬಂಗಾಳದಲ್ಲಿ ಭರ್ಜರಿ ಸರ್ಜರಿ ಮಾಡಲಾಗಿತ್ತು. ಇದೀಗ ತಮಿಳುನಾಡಿನ ಸರದಿ ಬಂದಿದೆ. ತಮಿಳುನಾಡು ಮತಪಟ್ಟಿಯಿಂದ 97 ಲಕ್ಷ ಹೆಸರು ಕಡಿತ. ವೋಟರ್ ಲಿಸ್ಟ್ನಲ್ಲಿ ಬರೋಬ್ಬರಿ 15.2% ಕುಸಿತ. ತಮಿಳುನಾಡು ಚುನಾವಣಾ ಆಯೋಗವು ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಪೂರ್ಣಗೊಳಿಸಿದೆ. 6,41,00,000 ಮತದಾರರ ಪೈಕಿ ಬರೋಬ್ಬರಿ 97,40,000 ಹೆಸರುಗಳನ್ನು ಕರಡು ಪಟ್ಟಿಯಿಂದ ಕೈಬಿಡಲಾಗಿದೆ. ಈ ಮೂಲಕ ರಾಜ್ಯದ ಒಟ್ಟು ಮತದಾರರ ಸಂಖ್ಯೆಯಲ್ಲಿ 15.2% ಇಳಿಕೆಯಾಗಿದ್ದು ಮತದಾರರ ಸಂಖ್ಯೆ 5,40,00,000 ತಲುಪಿದೆ. ಎಸ್ಐಆರ್ ಭರ್ಜರಿ ಸರ್ಜರಿ. ಬರೋಬ್ಬರಿ 53 ಲಕ್ಷ ಜನ ಬೇರೆಡೆ ವಲಸೆ ಹೋಗಿದ್ದಾರಂತೆ. 27 ಲಕ್ಷ ಜನರು ಮೃತಪಟ್ಟಿದ್ದಾರಂತೆ. ಅವರ ಹೆಸರು ತೆಗೆದುಹಾಕಲಾಗಿದೆ. 13,60,000 ಜನ ನಾಪತ್ತೆಯಾಗಿದ್ರೆ 3,98,000 ನಕಲಿ ಹೆಸರು ಪತ್ತೆಯಾಗಿದೆ. ಇತರ ಕಾರಣಗಳಿಂದ 16,400 ಜನಕ್ಕೆ ಗೇಟ್ ಪಾಸ್ ಕೊಡಲಾಗಿದೆ. ರಾಜಧಾನಿ ಚೆನ್ನೈನಲ್ಲಿ ಅತಿ ಹೆಚ್ಚು ಜನರಿಗೆ ಗೇಟ್ ಪಾಸ್ ಕೊಟ್ಟಿದ್ದಾರೆ. ಎಲೆಕ್ಷನ್ ಕಮಿಷನ್ 35.6% ಹೆಸರು ಕೈಬಿಟ್ಟಿದೆ. 40,04,000 ಮತದಾರರ ಪೈಕಿ 14,25,000 ಹೆಸರು ಕಡಿತ ಮಾಡಲಾಗಿದೆ. ಡಿಸಿಎಂ ಉದಯನಿಧಿ ಸ್ಟಾಲಿನ್ ಕ್ಷೇತ್ರ ಚಪಾಕ್ ತಿರುವಲ್ಲಿಕೇಣಿಯಲ್ಲಿ 37.2% ಹೆಸರು ತೆಗೆಯಲಾಗಿದೆ. ತಮಿಳುನಾಡಿನ ಚೆಂಗಲ್ಪಟ್ಟು, ತಿರುಪೂರ್, ಕೊಯಮತ್ತೂರ್, ಕಾಂಚೀಪುರಂ ಜಿಲ್ಲೆಗಳಲ್ಲೂ ಮತದಾರರ ಸಂಖ್ಯೆ ಇಳಿಕೆಯಾಗಿದೆ. ನುಸುಳುಕೋರರನ್ನು ರಕ್ಷಿಸಲು ಎಸ್ಐಆರ್ ವಿರೋಧ. ಟಿಎಂಸಿ ವಿರುದ್ಧ ಗುಡುಗಿದ ಪ್ರಧಾನಿ ಮೋದಿ. जिन घुसपैठियों ने बंगाल पर कब्जा करने की ठान रखी है वो टीएमसी को सबसे ज्यादा प्यारे लगते हैं. यही टीएमसी का असली चेहरा है. टीएमसी घुसपैठियों को बचाने के लिए ही बंगाल में एसआईआर का भी विरोध कर रही है. ದೇಶದಲ್ಲಿ ಎಸ್ಐಆರ್ ಸಮರ ಶುರುವಾಗಿದೆ. ನಕಲಿ ವೋಟರ್ಸ್ ಅನ್ನ ಕಿತ್ತೊಗೆಯುವ ಕೆಲಸ ಜೋರಾಗಿದೆ. ಈ ಕೆಲಸಕ್ಕೆ ವಿಪಕ್ಷಗಳಿಂದ ಭಾರಿ ವಿರೋಧ ವ್ಯಕ್ತವಾಗ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.